ಯಾರು ಎಂಪಿ ಆದ್ರೆ ನಿಮಗೆ ಉತ್ತಮ ಅಂತ ಅನ್ಸುತ್ತೆ? ಮಂಜುನಾಥ್ 100% ಗೆದ್ಕೊಂಡ್ಬರ್ತಾರೆ. 25% ಮಂಜುನಾಥ್ ನೋಡಿನೂ ಆಗ್ತಾರೆ, ಇನ್ನು 75% ಮೋದಿ ಅವ್ರು ನೋಡಿ ಅವರು ಈಗ 2 ಸಾರಿ ಎಂಪಿ ಆಗಿದ್ದಾರೆ. ಇಲ್ಲೇನು ಕೆಲಸಗಳ ಕಾರ್ಯಗಳಾಗಿಲ್ಲ. ಬೆನ್ಮೂಳೆ ಎಲ್ಲ ನೋವು ಬಂದ್ಬಿಡ್ತಾವ. 5 ಸಾರಿ ಓಡಾಡಿದ್ರೆ ಬಿಡದಿ ಊರೊಳಗಡೆ ಆ ತರ ರಸ್ತೆ ಇದೆ. ಇವ್ರು ಎಂಪಿ ಆಗಿ ಎಷ್ಟು ವರ್ಷ ಆಯ್ತು? ಏನ್ ತಂದ್ರು, ಏನ್ ಮಾಡಿದ್ರು? ಅವರು ಏನೇ ಬಂದ್ರು ಅವ್ರು ಕನಕಪುರಕ್ಕೆ ಅನುಕೂಲ ಮಾಡ್ಕೊಂಡವ್ರೆ, ಬೇರೆ ತಾಲೂಕಿಗೆ ಯಾವ್ದೊಂದು ಅನುಕೂಲ ಮಾಡಿಲ್ಲ. 9 ಸಾರಿ ಖರ್ಗೆ ಅವ್ರು ಗೆದ್ದಿದ್ದಾರಲ್ಲ, ಹೋಗಿ ಅಲ್ಲಿ ಕಲಬುರಗಿಯಲ್ಲಿ ನೋಡಿ ಪಾಪ ಅಲ್ಲಿ ಜನ ಇವತ್ತು ನೀರು ಕುಡಿಯಕ್ಕಿಲ್ಲ. ಅವ್ರ ಜಿಲ್ಲೆನೇ ಅಭಿವೃದ್ಧಿ ಮಾಡ್ಕೊಳಕ ದೇಶ ಏನ್ ಮಾಡೋರು? ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದ್ಯಾ? ಹೆಂಗಸರು ಕೊಡ್ತಾರೆ, ಗಂಡಸರು ತಗೊಂತಾರೆ. ಈಗ 3 ತಿಂಗಳಾಗದೆ ಬಂದಿ, ಇನ್ನೂ ಬಂದಿಲ್ಲ. ಮೈತ್ರಿ ಅವ್ರಿಗೂ ಅವಶ್ಯಕತೆ ಇತ್ತು, ಇವ್ರಿಗೂ ಅವಶ್ಯಕತೆ ಇತ್ತು, ಮಾಡ್ಕೊಂಡಿದ್ದಾರೆ. ಈಗ ಹಂಗಾದ್ರೆ ಪ್ರಧಾನಮಂತ್ರಿ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ? ಮೋದಿ ಅವರಾದ್ರೆ ಉತ್ತಮ. ಪ್ರಧಾನಮಂತ್ರಿ ಮೋದಿ ಅವರೇ. ನಾವು ತಗೊಂಡೋಗಿ ಎಂಪಿ ಕೊಂಡಿಸ್ ನಮ್ಗೆ ಅನುಭವ ಇರ್ತದ. ಹಾಗೆ ರಾಹುಲ್ ಗಾಂಧಿ ಅವ್ರಿಗೂ ಅನುಭವ ಇಲ್ಲ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ, ಬಿಡದಿಯಲ್ಲಿ ಇದ್ದೀವಿ. ಬಿಡದಿ ಸಾರ್ವಜನಿಕರು ಯಾರು ಎಂಪಿ ಆದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸರ್, ಯಾರು ಎಂಪಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಮಂಜುನಾಥ್ ಅವರು ಹೋದ್ರೆ ಉತ್ತಮ. ಸರ್, ಯಾಕೆ ಸರ್ ಮಂಜುನಾಥ್ ಅವರು? ಮಂಜುನಾಥ್ ಅವರು ಹೃದಯವಂತರು, ಬಡವರ ಆಶ್ರಯ ಅವರು. ಆದ್ರಿಂದ ಹಳ್ಳಿಗಳಿಗೆ ಅವರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಒಂದು ಸಾರಿ ಆದರೆ ಒಳ್ಳೇದು. ಈಗ ಅದಕ್ಕೆ ಸುರೇಶ್ ಅವರು ಯಾಕೆ ಆಗಬಾರ್ದು? ಸುರೇಶ್ ಅವರು ಈಗ 2 ಸಾರಿ ಎಂಪಿ ಆಗಿದ್ದಾರೆ. ಇಲ್ಲೇನು ಕೆಲಸಗಳ ಕಾರ್ಯಗಳಾಗಿಲ್ಲ. ನಮ್ಮ ರಾಮನಗರ ಡಿಸ್ಟಿಕಲ್ಲಾಗಲಿ ಏನೂ ಆಗಿಲ್ಲ. ಇಷ್ಟು ವರ್ಷ ಎಂಪಿ ಆಗಿ ಒಂದು ಕೂಡ ಸಣ್ಣ ಕೆಲಸನೂ ಕೂಡ ಆಗಿಲ್ಲ. ಎಲ್ಲ ಇತ್ತೀಚೆಗೋಸ್ಕರ ಈಗ ಬಸ್ ಸ್ಟ್ಯಾಂಡ್ಗಳು ಅವು ಇವು ಇದು ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇದನ್ನ ಬೆಂಗಳೂರು ಗ್ರಾಮಾಂತರನ ಒಂಥರ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಕರೀತಾರೆ. ಆ ಭದ್ರಕೋಟೆಯನ್ನ ಛೇದಿಸ್ತಾರೆ ಇವರು ಡಾಕ್ಟ್ರು. ಈ ಸರಿ ಛೇದಿಸ್ತಾರೆ ಮೇಡಮ್. ಮಂಜುನಾಥ್ ಅವರು ಈ ಸರಿ ಛೇದಿಸ್ತಾರೆ. ಏನು ಎಕ್ಸ್ಪೆಕ್ಟೇಷನ್ ಏನಿದೆ ಮಂಜುನಾಥ್ ಅವರು ಏನಾದರೂ ಎಂಪಿ ಆದ್ರೆ ಏನೇನೆಲ್ಲ ಕೆಲಸ ಯಾರಿಂದ ಏನೇ ಮೇಡಿಲ್ಲ ಮೇಡಮ್ ಅವರೇ. ಜನಕ್ಕೆ ಒಳ್ಳೇದಾಗಬೇಕು. ಆರೋಗ್ಯದಲ್ಲಿ ಇವತ್ತು ನಾವು ಜೇದವ ಹೃದಯಕ್ಕೆ ಹೋದರೆ ನಮ್ಮನ್ನು ಆಹ್ವಾನಿಸ್ತಾರೆ. ಬಡವ ಆಗಲಿ ಬಲ್ಲಿಗ ಆಗಲಿ ಇವ್ರ ಹತ್ರ ನಾವು ಹೋಗೋಕ್ಕೂ ಆಗಲ್ಲ. ಆದ್ದರಿಂದ ಅವ್ರು ಏನಾನ ಒಂದು ಹಳ್ಳಿಗಾಡುಗಳಿಗೆ ಈಗ ಏನೋ ಹಾರ್ಟ್ ಪ್ರಾಬ್ಲಮ್ಮು, ಈಗ ಡೆಲಿವರಿ ಇವೆಲ್ಲ ಒಂದೊಂದು ಹಾಸ್ಪಿಟ್ಲಿಗೆ, ಒಂದು 10 ಹಳ್ಳಿಗೆ ಒಂದು ಹಾಸ್ಪಿಟ್ಲಿಗೆ ಮಾಡಿದ್ರೆ ಅದು ಒಳ್ಳೇದಾಗ್ತದೆ. ಈಗ ಡಿ.ಕೆ. ಸುರೇಶ್ ಅವರು ಅಟ್ ಪ್ರೆಸೆಂಟ್ ಎಂಪಿ ಆಗಿದ್ದಾರೆ ಇಲ್ಲಿ ಅಲ್ವಾ? ಸೊ ಅವರ ಒಂದು ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದೆ? ಕುಂಠಿತವಾಗಿ ನಡೀತಾ ಇದೆಯಾ? ಯಾವ್ದಾವ ಸೌಲಭ್ಯಗಳು ಬೇಕು ನಿಮಗೆ ಜನಸಾಮಾನ್ಯರಿಗೆ ಈ ಒಂದು ಕ್ಷೇತ್ರದ? ಜನಸಾಮಾನ್ಯರಿಗೆ ಮಾಮೂಲಿಗೆ ಬೇಕತಕ್ಕಂಥದ್ದು ನೀರು, ರೋಡುಗಳು, ಮೂಲ ಸೌಕರ್ಯಗಳು ಬೇಕು ಜನಕ್ಕೆ. ಅದೇ ಇಲ್ಲ ಅಂದಮೇಲೆ ಇನ್ನೇನು ಮಾಡ್ತೀರಾ? ನಮಗೆ ಅವ್ರೇನು ದುಡ್ಡು ಕಾಸು ಕೊಡೋದು ಬೇಡ, ಏನೂ ಬೇಡ, ಹಣಕಾಸು ಬೇಡ, ಮೂಲ ಸೌಕರ್ಯಗಳು ಬೇಕು. ಅದೇ ಇಲ್ಲ ಅಂದಮೇಲೆ ಏನು ಮಾಡ್ತೀರಾ? ಅವ್ರು ಕಟ್ಕೊಂಡು 10 ವರ್ಷದಿಂದ ಏನೂ ಮಾಡೇ ಇಲ್ಲ. ಗ್ಯಾರಂಟಿಗಳು ಕೂಡ ಇದಾವೆ. ಅಯ್ಯೋ, ಆ ಗ್ಯಾರಂಟಿ ತೊಗೊಂಡು ಅರ್ಧ ಇದೆ ಅರ್ಧ ಇಲ್ಲ. ಏನು ಮಾಡ್ತೀರಾ? ಆ ಗ್ಯಾರಂಟಿ ತೊಗೊಂಡು 2 ತಿಂಗಳಿಂದ ಅಲ್ಲೇ ಸ್ಟಾಪೇ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಮೊನ್ನೆಲ್ಲೋ ಹೇಳಿದ್ದಾರೆ, ಇದನ್ನು ಸ್ಟಾಪ್ ಮಾಡ್ತೀವಿ, ನೀವೆಲ್ಲ ಮೋದಿಯವರಿಗೆ ಜೈಕಾರ ಹಾಕ್ತೀರಾ, ನಮ್ಮನ್ನು ಇದು ಮಾಡ್ತೀರಾ ಅಂತ. ಅದನ್ನೇ ಸ್ಟಾಪ್ ಮಾಡ್ಬೋದು ಎಲೆಕ್ಷನಲ್ಲಿ. ಈಗ ಮೋದಿ ಅಲೆಯನ್ನ ನೋಡ್ಕೊಂಡು ವೋಟ್ ಹಾಕ್ಬೇಕಾ ಜನರು, ಅಥವಾ ಇಲ್ಲಿನ ಎಂಪಿ ಕ್ಯಾಂಡಿಡೇಟ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರಾ ಇಲ್ವಾ ಅದನ್ನ ನೋಡ್ಕೊಂಡು ವೋಟ್ ಹಾಕ್ಬೇಕಾ? ಮೋದಿನೂ ಅಲೇನೇ ನೋಡಿ ನಾವು ಹಾಕ್ಬೇಕು. ಇವತ್ತು ದೇಶನ ನೋಡ್ತಕ್ಕಂಥದ್ದು ಮೋದಿ ಅವ್ರನ್ನೇ, ಅವ್ರು ನೋಡೇ ನಾವು ವೋಟ್ ಹಾಕೋದು. ಈ ಬಿಡದಿ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮನೆಗಳಿದಾವೆ, ಎಷ್ಟು ಜನ ಇದ್ದಾರೆ? ಇಲ್ಲಿ ಇಲ್ಲೊಂದು 10,000 ಜನ ಇರಬೇಕು ಬಿಡದಿ. ಅವರೆಲ್ಲ ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಅಂತ ಇದ್ದಾರಾ ಬಿಜೆಪಿ? ಬಿಡದಿ ಸ್ವಲ್ಪ ಇಲ್ಲಿ ಈಗ MLA ಎಲೆಕ್ಷನಲ್ಲಿ ಕಾಂಗ್ರೆಸ್ ಇದೆ. ಇಲ್ಲ 6,000 ಲೀಡ್ ಇತ್ತು. ಬಾಲಕೃಷ್ಣ ಅವರು 6,000 ಲೀಡಲ್ಲಿ ಗೆದ್ದಿದ್ರು. MLA ಅವ್ರು ಕೆಲಸ ಮಾಡ್ತಿದ್ದಾರಾ ಸರ್? ಈಗೇನಿಲ್ಲ ಬಿಡಿ, ತಕ್ಷಣಕ್ಕೆ ಯಾವುದೂ ಇಲ್ಲ. ಇನ್ನು ಈ MLA ಯಾವ ಕೆಲಸನೂ ಆಗಿಲ್ಲ, ಏನೂ ಆಗಿಲ್ಲ. ಓಕೆ, ಈಗ ಹಾಗಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಬಿಜೆಪಿ ಅಂತ ಹೇಳ್ತಿದ್ದಾರಾ, ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ? ಈ ಸತಿ ಎಲ್ಲ ಬಿಜೆಪಿ. ನಾವು ಕಾಂಗ್ರೆಸ್ನವರೇ, ಈ ಸತಿ ಎಲ್ಲ ಬಿಜೆಪಿಗೆ ಯಾಕೋ. ಈಗ ಹಾಗಾದ್ರೆ ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ? ಮೋದಿ ಅವರಾದರೆ ಉತ್ತಮ. ಯಾಕೆ ಸರ್? ದೇಶದ ಅಭಿವೃದ್ಧಿಗೆ ನಾವು ಮುಂದಿನ ಸೂಚನೆಗೆ ಇವತ್ತೇನಾಗಿದೆ, ಡಿಜಿಟಲ್ಕರಣ ಆಗಿರ್ಬೋದು, ಮತ್ತೊಂದು ಕಪ್ಪುಣ ಆಗಿರ್ಬೋದು, ಮತ್ತು ಎಲ್ಲ ಸರ್ಕಾರಿ ಸವಲತ್ತುಗಳು ಏನು ಮನುಷ್ಯನಿಗೆ ಡೈರೆಕ್ಟಾಗಿ ಹೇಗೆ ಸಿಗ್ತಾ ಇದೆ ಅದು ಡೈರೆಕ್ಟಾಗಿ ನಮ್ಗೆ ಸಿಗುತ್ತೆ. ಮಧ್ಯವರ್ತಿಗಳಿಂದಾಗಲಿ ಮತ್ತು ಅಧಿಕಾರಿಗಳಿಂದಾಗಲಿ ನಮಗೆ ಯಾವುದೇ ತೊಂದರೆ ಆಗಲ್ಲ. ನಾವು ರಾಮ ಮಂದಿರ ಬಿಡಿ, ಅದು ಎಲ್ಲರಿಗೂ ಭಕ್ತಿ ಇದೆ, ಮಾಡಲೇಬೇಕು. ಅದು ಬಿಡಿ, ರಾಮ ಮಂದಿರ ಅಲ್ಲ, ನಮಗೆ ದೇಶಾಭಿವೃದ್ಧಿ. ಇವತ್ತು ಮಿಲಿಟ್ರಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಮಗದೋದು ಆಗ್ಬೋದು, ಎಲ್ಲ ಅಭಿವೃದ್ಧಿಗಳಲ್ಲೂ ಇವತ್ತು ನಾವು ಮೋದಿಯವ್ರನ್ನ ಅಭಿನಂದಿಸಬೇಕು. ಓಕೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಅವರು 9 ಸಾರಿ ಖರ್ಗೆ ಅವ್ರು ಗೆದ್ದಿದ್ದಾರಲ್ಲ, ಹೋಗಿ ಅಲ್ಲಿ ಕಲಬುರಗಿಯಲ್ಲಿ ನೋಡಿ ಪಾಪ ಅಲ್ಲಿ ಜನ ಇವತ್ತು ನೀರು ಕುಡಿಯೋಕ್ಕಿಲ್ಲ. 40-45 ವರ್ಷ ಅವ್ರು MP ಆಗಿದ್ದಾರಲ್ವ, ಕುಡಿಯೋಕ್ಕೂ ನೀರಿಲ್ಲ. ಆದರೆ ಅಲ್ಲಿ ಜನ ಇನ್ನೇ ಓಟ್ ಹಾಕ್ತೇನೆ ಇದ್ದಾರಲ್ಲ. ಈಗ ಮತ್ತೆ ಇವರು ಏರ್ ಕಟ್ಕೊಂಡು ಏನು ಮಾಡ್ತೀರಾ? ರಾಹುಲ್ ಗಾಂಧಿನ
ಅವ್ರು ಒಂದು ಸಾರಿ ಹೇಳ್ತಾರೆ, ಒಂದೊಂದು ಥರ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಯಾವ ಥರ? ಅವ್ರಿಗೆ ಇಷ್ಟ ಬಂದಂಗೆ ಕೊಡ್ತಾರೆ. ಇದನ್ನು ನಮಗೆ ಭಟ್ರನ್ನ ಚಿಕ್ಕದಾಗಿಕ್ಕಿ ದೊಡ್ಡದಾಗಿಕ್ಬೇಡಿ ಆ ಥರ ಬೇರೆ ಹೇಳ್ತಾರೆ. ಆಮೇಲೆ ಮೋದಿ ಅವನು ಹುಚ್ಚ ಅಂತ ಹೇಳ್ತಾರೆ. ಅದು ಅವರೇ ಹುಚ್ಚರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಇರೋರ್ ತಕ್ಕದ್ರೊಳಗೆ ಮೋದಿಯವರಿಗೆ ನಾವು ಓಟ್ ಹಾಕೋದು ಒಳ್ಳೆಯದು. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ರಫ್ ಆ್ಯಂಡ್ ಟಫ್ ಆಗಿರೋರು ಡಿ ಕೆ ಸುರೇಶ್ ಅವರು, ಅವ್ರ ಮುಂದೆ ಸಾಫ್ಟ್ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರಾ? 100% ಗೆಲ್ತಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಅವರಿಗೆ ಹೊಸದು ರಾಜಕೀಯ ಹೊಸದು ಡಾಕ್ಟ್ರಿಗೆ. ಮೇಡಮ್ನವ್ರೆ, ರಾಜಕೀಯ ಹೊಸ್ತಾಗಿರ್ಬೋದು, ಮನುಷ್ಯನ ಆ ಭಾವ ಗುಣ ಇದೆಯಲ್ಲ ಆ ಜನಕ್ಕೆ ಮರಳಾಗ್ತಾರೆ ಜನ. ಇವತ್ತೆಲ್ಲೋ ಒಂದಷ್ಟು ಜನ ನಾವೇ ಆಗಿರ್ಬೋದು. ಈಗ ನಮ್ಗೆ ಅವ್ರು ಯಾರೂ ಗೊತ್ತಿಲ್ಲ. ಮಂಜುನಾಥ್ ಅವ್ರು ಯಾರೂ ಗೊತ್ತಿಲ್ಲ ನಮಗೆ. ಡಿ ಕೆ ಶಿವರಾಜ್ ನೋಡಿದ್ದೀವಿ, ಶಿವಕುಮಾರ್ ನೋಡಿದ್ವಿ, ಎಲ್ಲ ನೋಡಿದ್ದೀವಿ. ಆದರೆ ಮಂಜುನಾಥ್ ನಾವು ಇಲ್ಲಿವರೆಗೂ ನೋಡೇ ಇಲ್ಲ. ನಾವು ನೋಡ್ತಕ್ಕಂಥದ್ದು ಟಿ ವಿಲಿ ಮತ್ತು ಈ ನಿಮ್ಮ ದೂರವಾಣಿಯಲ್ಲಿ ನೋಡ್ತೀವಿ. ಅದು ಬಿಟ್ಟರೆ ಇನ್ನೇನು ನೋಡಿಲ್ಲ. ಅವ್ರು ಒಳ್ಳೆತನ ನೋಡಿ ಇಲ್ಲಿವರೆಗೂ ಕೂಡ ನಾವು ಅವ್ರನ್ನ ಅಭಿನಂದಿಸ್ತೀವಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಅದು ಆಗಲ್ಲ ಬಿಡಿ. ದೇಶನ ಭಿಕ್ಷತನ ಮಾಡ್ತಾರೆ ನಮ್ಮನ್ನು. ಇವತ್ತು ನಾವು ದುಡ್ಡು ತಿಂತಕ್ಕಂಥದ್ದನ್ನು 2,000 ಇದು ಯಾವುದೋ ಅಕ್ಕಿ ಕೊಡ್ತಕ್ಕಂಥ 140 ರೂಪಾಯಿನ ನಾವು ತೊಗೊಂಡು ಏನು ಮಾಡೋಕ್ಕಾಗುತ್ತೆ? ಅದೇ ಇದು ಲಿಕ್ಕರ್ ಬೆಲೆನ ಒಂಟು ಡಬಲ್ ಮಾಡಿದ್ದಾರೆ. ಈಗ ಇಲ್ಲಿ ತೊಗೊತಾರೆ, ಅಲ್ಲಿ ಹಾಕ್ತಾರೆ. ಇನ್ಯಾವುದು ನಮ್ಗೆ ಕೊಡ್ತಾರೆ? ಹೆಂಗಸರು ಕೊಡ್ತಾರೆ, ಗಂಡಸರತ್ತ ತೊಗೊತಾರೆ. ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ? ಯಾರು? ಅದು ಇಷ್ಟ ಇಲ್ಲ ಬಿಡಿ ನಾನು. ಅದು ಭಿಕ್ಷಾ ಬಿಡೋವಂಥ ದೇಶ ಇಲ್ಲ ನಮ್ಮದು. ನಾವು ರೈತರಾಗಿ ಒಬ್ಬರು ಕೊಡ್ತಕ್ಕಂಥದ್ದು ಮಾಡಬೇಕು. ನಮಗೆ ಭಿಕ್ಷೆ ಒಡ್ಡುವಂತ ಮಾಡಬಾರ್ದು. ನಾವು ಭಿಕ್ಷೆ ಯಾರತ್ತೂ ಒಡ್ಡಬಾರ್ದು. ನಾವು ದುಡ್ದು ನಾವು ಸಂಪಾದನೆ ಮಾಡಬೇಕು. ಆಗ ಅದು ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಮೋದಿ ಅಲೆ ವಿರುದ್ಧ ಅಥವಾ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತಮಗೆ ಏನನ್ನು ಮನಸ್ಸಿಗೆ ಬರ್ತದೋ ಅವರು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಅದನ್ನು ಎಲ್ಲನೂ ಕೂಡ ಮನಸ್ಸಿಟ್ಕೊಂಡು ಪ್ರಜ್ಞಾವಂತರು ಅದನ್ನು ಯೋಚನೆ ಮಾಡಿ ಈ ಸರಿ ನೆಕ್ಸ್ಟ್ BJPನೇ ಇದು ಮಾಡೋದು. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಶುರು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ಜೋಡೋ ಹತ್ರ ಅಲ್ಲ, ಚೂಡೋ ಹತ್ರ ಮಾಡಿದ್ರು ಅಷ್ಟೇ. ಅದನ್ನು ಏನು ಮಾಡಿದ್ರು ಅವರು ಈ ಸತಿ ಕಾಂಗ್ರೆಸ್ ಮತ್ತೆ ಬರಲ್ಲ. ಜನಸಾಮಾನ್ಯರು ಆ ಕಡೆ ನೋಡೋದಿಲ್ಲ ಅಂತನಾ? ನೋಡಲ್ಲ. ಯಾಕಂದರೆ ಅವ್ರಿಗೆ ಅನುಭವ ಇಲ್ಲ. ರಾಜಕೀಯದ ಆಗುವಗಳಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅನುಭವ ಇಲ್ಲ. ಈಗ ಇಂದಿರಾ ಗಾಂಧಿ ಕಾಲದಲ್ಲೂ ಒಂಥರ ಆಗ್ತು. ಇವ್ರಿಗೆ ಅಷ್ಟು ಅನುಭವ ಇಲ್ಲ. ರಾಜಕೀಯದ ಎಲ್ಲೋ ಓದಿ ಬಂದು ಈಗ ನಾವು ತೊಗೊಂಡೋಗಿ ಎಂಪಿಲ್ ಕೊಂಡಿಸಿ ನಮ್ಗೆ ಅನುಭವ ಇರ್ತದ. ಹಾಗೆ ರಾಹುಲ್ ಗಾಂಧಿ ಅವ್ರಿಗೂ ಅನುಭವ ಇಲ್ಲ. BJP JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಿ? ಏನೆಲ್ಲ ನಾವು JDS ಅಲ್ಲೇ ಪಾಪ ಅವರು ಈಗ ಅಳ್ದೋವಂಥ ಒಂದು ಇದು ಪಕ್ಷ ಈಗೊಂದು BJP ಸೇರ್ಕೊಡ್ತಕ್ಕಂಥದ್ದವ್ರಿಗೆ ಅವರಿಗೆ ಒಂದು ಸಮಾಧಾನಕರವಾದ ಇದು ವಿಷಯ. 28 ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ಯಾರು ಎಷ್ಟು ಕ್ಷೇತ್ರವನ್ನು ಗೆಲ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಒಂದು 25 ಸೀಟ್ ಬಂದೇ ಬರ್ತದೆ. 3 ಸತಿ 25 + 2 ಬಂದಿತ್ತು. ಒಂದು ಕಾಂಗ್ರೆಸ್ ಬಂದಿತ್ತು, ಒಂದು ಇಲ್ಲಿ DK ಸುರೇಶು ಮತ್ತು ತುಮಕೂರು ಬಂದು ಪ್ರಜ್ವಲ್ ರೇವಣ್ಣ ಅವರು ಬಂದಿದ್ದರು. ಈ ಸರಿ 25 ಬರುತ್ತೆ. ಈ ಸಲ 25? ಈ ಸಲ 100%. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಮೇಡಮ್, ನಮಗೆ ಡಾಕ್ಟ್ರ್ ಮಂಜುನಾಥ್ ಗುಡ್ಡು. ಯಾಕೆಂದರೆ ಸಾಫ್ಟ್ ಮನಸ, ಅವ್ರಿಗೆ ಜನನ ಸ್ಪಂದಿಸೋದು ಅದು ಅಪ್ಸೆಲ್ಲು ಅವರು. ಅದರಿಂದ ನಮಗೆ ಮಂಜುನಾಥ್ ಆದರೆ ಗುಡ್. ಓಕೆ, DK ಸುರೇಶ್ ಅವರು ಯಾಕೆ ಬೇಡ? ಅವ್ರು ಸಾಕು ಮೇಡಮ್, ನೋಡಿದ್ದೀವಲ್ಲ, ಆಗಲೇ 10 ವರ್ಷದಿಂದ ನಾವು ನೋಡಿದ್ದೀವಿ ಅವ್ರನ್ನ. ಸಾಕು, ಅವ್ರಿಗೆ ಕೈಗೆ ಸಿಗಲ್ಲ. ಆಮೇಲೆ ಸಣ್ಣ ಪಣ್ಣ ಮನುಷ್ಯರು ಮಾತಾಡ್ಸೋಕ್ಕೂ ಆಗಲ್ಲ. ಇವರು ಅಂದರೆ ಜನದ ಮಧ್ಯೆ ಬೆಳೆದಿರುವಂತೆ ಡಾಕ್ಟ್ರು. ಎಲ್ಲ ಸಣ್ಣ ಪುಟ್ಟವ್ರಿಗೆಲ್ಲ ಕೈಗೆ ಸಿಕ್ಕುವಂಥವ್ರು. ಎಂಥವ್ರನ್ನೂ ಹೋಗಿ ಸ್ಪಾಟಾಗಿ ಮಾತಾಡಿಸ್ತಾರೆ. ನಮ್ಗೆ ಅಂಥವ್ರು ಬೇಕು. ಆಮೇಲೆ ಒಂದು ಅರ್ಧ 25% ಅವ್ರದ್ದು ವರ್ಚೇಸಿದ್ರೆ ಇನ್ನು 75% ಮೋದಿ ಅವ್ರದ್ದು ಪರ್ಚೇಸ್ ಮೇಲೆ. ಹಾಗಾದ್ರೆ ಯಾರ ಮುಖ ನೋಡಿ ಜನಸಾಮಾನ್ಯರು ಓಟ್ ಹಾಕ್ಬೇಕು? ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತಿದಾರಾ ಅಥವಾ ಇಲ್ಲಿ? 25% ಮಂಜುನಾಥ್ ನೋಡಿನೂ ಹಾಕ್ತಾರೆ, ಇನ್ನು 75% ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರೆ. ಓಕೆ, DK ಸುರೇಶ್ ಅವರು ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಅವರಿಗೆ ರಾಜಕೀಯ ಅವ್ರು ಬೇಕಾದವ್ರಿಗೆ ಸಿಗ್ತಾರೆ ಮೇಡಮ್. ನಮ್ಮಂಥವ್ರಿಗೆ ಎಲ್ಲಿ ಸಿಗ್ತಾರೆ ಮೇಡಮ್? ಅವರು ಜನಸಾಮಾನ್ಯರಿಗೆ ಎಲ್ಲಿ ಸಿಗ್ತಾರೆ ಮೇಡಮ್? ಎಲ್ಲ ಅವ್ರ ಇಷ್ಟದಂತೆ ಅವರೆಲ್ಲೆಲ್ಲ ಓಡಾಡಿಕೊಂಡು ಎಲ್ಲ ಅಭಿವೃದ್ಧಿ ಕೂತವೆ. ಏನೂ ಇಲ್ಲ. ಯಾವ ಥರ ಅಭಿವೃದ್ಧಿ ಬೇಕಿತ್ತು? ರಸ್ತೆ, ಕುಡಿಯೋ ನೀರು. ಇವತ್ತು ನೋಡಿ ಕುಡಿಯೋಕ್ಕೆ ನೀರಿಲ್ಲ, ರಸ್ತೆ ಓಡಾಡೋಕ್ಕಾಯ್ತಾ ಇಲ್ಲ. ಇದೇ ಬಿಡದಿಲ್ಲ, ಓಡಾಡೋಕ್ಕಾಯ್ತಾ ಇಲ್ಲ. ರಸ್ತೆ ಊರೊಳಗಡೆ ಹೋಗಿ ಬನ್ನಿ, ಬೆನ್ಮೂಳೆ ಎಲ್ಲ ನೋವು ಬಂದ್ಬಿಡ್ತಾವೆ 5 ಸಾರಿ ಓಡಾಡಿದ್ರೆ ಬಿಡದಿ ಊರೊಳಗಡೆ. ಆ ಥರ ರಸ್ತೆ ಇದೆ. ಇವರು MP ಆಗಿ ಎಷ್ಟು ವರ್ಷ ಆಯಿತು? ಏನು ತಂದರು? ಏನು ಮಾಡಿದ್ರು ಇವರು? ಸರ್ಕಾರ ಇದೆ, ಸರ್ಕಾರ ಇದ್ದಾಗ ತಾನೇ ಏನು ಮಾಡಿದ್ದಾರೆ?
ಈಗ ಹಾಗಾದ್ರೆ ಅವರು ಏನೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ MP ಆದಿ ಮೇಡಮ್ ಮಾಡಿಲ್ಲ ಏನೇ ಬಂದ್ರೂ ಅವ್ರ ಕ್ಷೇತ್ರಕ್ಕೆ ಕನಕಪುರಕ್ಕೆ ಅನುಕೂಲ ಮಾಡ್ಕೊಂಡವ್ರೆ. ಕನಕಪುರ ತಾಲೂಕು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಬೇರೆ ತಾಲೂಕಿಗೆ ಯಾವುದೊಂದಕ್ಕೂ ಅನುಕೂಲ ಮಾಡಿಲ್ಲ ಮೇಡಮ್ ಅವರು. MLA ಅವ್ರು ಕಾರ್ಯನಿರ್ವಹಿಸ್ತಾ ಇದೆಯಲ್ಲ MLA ಅವರು ಪಾಪ ಈಗ ಗೆದ್ದವ್ರೆ. ಅವ್ರು ಇನ್ನೂ ಏನು ಮಾಡೋಕ್ಕೆ ಅವ್ರಿಗೆ ಅನುದಾನ ಕೊಟ್ರಲ್ವಾ, ಎಲ್ಲ ಬಂದಿದ್ದ ದುಡ್ಡೆಲ್ಲ ತೊಗೊಂಡೋಗಿ ಫ್ರೀ ಅಂತ ಕೊಟ್ಕೋತವ್ರೆ. ಇದು ಕುಂದುಕೊರತೆ ಕೇಳಿ ಏರಿಯಾದಲ್ಲಿ ರಸ್ತೆ ಆಗ್ಬೋದು, ನೀರಿಂದ ಆಗ್ಬೋದು ಮಾಡೋಕ್ಕೆ MLA ಫಂಡ್ ಕೊಟ್ರಲ್ವ ಅವ್ರು ಮಾಡೋದು. ಸರ್ಕಾರದಲ್ಲಿ ದುಡ್ಡಿದ್ರಲ್ವ ಮೇಡಮ್ ಖಜಾನಿಲಿ, ಅವ್ರಿಗೆ ಕೊಡ್ದಿದ್ದು MLA ಏನು ಮಾಡ್ತಾರೆ? MLA ಮನೆಯಿಂದ ತಂದು ಹಾಕ್ತಾರಾ? ಡಾಕ್ಟರ್ ಮಂಜುನಾಥ್ ಅವರು ಇವಾಗ ರಾಜಕೀಯಕ್ಕೆ ಇಳಿತಾ ಇದ್ದಾರೆ, ಹೊಸಬ್ರು ಅಂತಾನೆ ಹೇಳಿದ್ರೆ. ಅವ್ರದ್ದು ಬ್ಯಾಕ್ಗ್ರೌಂಡೇ, ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ರಾಜಕಾರಣದಲ್ಲೇ ಹುಟ್ಟು ಬೆಳೆದಿರೋದು. ಅದರಲ್ಲಿ ಅನುಭವ ಇದೆ ಅವ್ರಿಗೆ. ಅವರು ರಾಜಕೀಯಕ್ಕೆ ಹೋಗದೆ ಹೋದ್ರೂ ಕಣ್ಣಲ್ಲಿ ನೋಡವ್ರೆ, ಅನುಭವ ತಿಳ್ಕೊಂಡವ್ರೆ. ಅವ್ರ ಮಾವರು ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಅವ್ರ ಮನೆಯಲ್ಲಿ ಅವ್ರ ಅಳಿಯ ಆಗಿದ್ದಂಥವ್ರು, ಅವರು ಅನುಭವ ಇರಲ್ವಾ? ಹಾಗಾದ್ರೆ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿ ಅವರೇ ಮೇಡಮ್. ಯಾಕೆ ಸರ್ ಮೋದಿ ಅವರು ಆದ್ರೇ ನಮ್ಮ ದೇಶ ಉಳಿಯೋದು. ಯಾಕೆ ಸರ್ ಮೋದಿ? ನಮ್ಮ ದೇಶ ಆ ಥರ ಅಭಿವೃದ್ಧಿ ಇದೆ, ಆ ಥರ ರಕ್ಷಣೆ ಇದೆ ನಮ್ಮ ದೇಶಕ್ಕೆ. ಬೇರೆಯವ್ರು ಬಂದರೆ ನಮ್ಮ ದೇಶ ಉಳಿಯಲ್ಲ ಮೇಡಮ್. ರಾಹುಲ್ ಗಾಂಧಿ ಅವ್ರು ಯಾಕೆ ಇನ್ನೂ ಎಳಸು ಬಿಡಿ ಮೇಡಮ್. ಅವರು ಯಾವ ಥರ ಸರ್? ಇನ್ನೂ ಅನುಭವ, ಇನ್ನೂ 25 ವರ್ಷ ಹೋಗ್ಬೇಕು ಅವರು MP ಆಗ್ಬೇಕು. ಈಗ ವಯಸ್ಸಾಯ್ತಲ್ವಾ ಸರ್ ಅವ್ರಿಗೆ? ಇಲ್ಲ ಮೋದಿ ಅವರು ಎಷ್ಟು ಏಜ್ ಆದಾಗ ಅವ್ರಿಗೊಂದು ತಾಳ್ಮೆ ಬರ್ತದೆ. ಅಲ್ಲಿವರೆಗೂ ಅವ್ರಿಗೆ ಇನ್ನೂ ಹುಡುಗ ಬುದ್ಧಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ? ಇಲ್ಲ ಮೇಡಮ್, ಅವ್ರಿಗೂ ಆಗಲ್ಲ. ಯಾಕೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ? ಅವ್ರ ಜಿಲ್ಲೆನೇ ಅಭಿವೃದ್ಧಿ ಮಾಡ್ಕೊಳಕ್ಕಾಗ ದೇಶ ಏನು ಮಾಡೋರು ಹೇಳಿ? ಯಾವ ಥರ ಅಭಿವೃದ್ಧಿ ಕಾಣಿಸಿಲ್ಲ ಅವರ? ಇಲ್ಲ ಇಲ್ಲಿ ಕುಡಿಯೋಕೆ ನೀರಿಗೆ ಬಿನ್ಗೆ ಇಟ್ಕೊಂಡು ತಿರುಗ್ತಾವ್ರೆ. ಕಲಬುರ್ಗಿಲಿ ತಿರ್ಗಲ್ವಾ? ನಮ್ಮಲ್ಲೇ ತಿರುಗ್ತಾವ್ರೆ, ಇನ್ನು ಅಲ್ಲಿ ತಿರ್ಗಲ್ವಾ? ಅದನ್ನ ನೇರ್ಪು ಮಾಡಲಿ ಫಸ್ಟ್, ಆಮೇಲೆ ದೇಶ ನೋಡಲಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ? ಅದು ಲೆಕ್ಕಕ್ಕಿಲ್ಲ. ಇಲ್ಲಿ ನಮ್ಮ ತೆರಿಗೆಲ್ಲ ಅಲ್ಲಿ ವಾಪಸ್ ಕೊಡೋದು, ಅದು ನೇರ್ಪಾಗಿ ಬಂದರೂ ಮತ್ತು ಬರ್ದಿರಲಿಲ್ಲ. ಇವಾಗ ಮೋದಿ ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀನಿ ಅಂತಾರೆ. ಪಕ್ಕ 1 ನಿಮಿಷ 1 ಸೆಕೆಂಡು ಮಿಸ್ ಆಗಲ್ಲ ಡೇಟು. ಇಡೀ ಇಂಡಿಯಾ ಜನಕ್ಕೆ ಒಂದೇ ಸಲ ರಾಪನ್ ಬಿದ್ದೈತದೆ. ಈಗ ಅಕ್ಕಿದು 3 ತಿಂಗಳಾಗದೆ ಇನ್ನೂ ಬಂದಿಲ್ಲ. ಇವ್ರನ್ನ ಅಕ್ಕಿಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಿದ್ರ. ಇವಾಗ ಮೋದಿ ಕೊಡೋ ಅಕ್ಕಿನೇ ನೇರ್ಪಾಗಿ ಕೊಡೋಲ್ಲ. ಅದರಲ್ಲಿ 2 kg ರಾಗಿ ಅಂತೆ, 2 kg ಅಕ್ಕಿ ಅಂತೆ, ಅದನ್ನು ಅನಿಸ್ತಾರೆ. ಅವ್ರು ಕೊಡೋದ್ರನ್ನೇ ಹೊಡ್ಕೊಂಡು ತಿಂತವ್ರೆ. ಇನ್ನೇನು ಕೊಡ್ತಾರೆ ಇವರು? ಅಂದರೆ ನಿಮ್ಗೆ ಗ್ಯಾರಂಟಿಗಳು ಬೇಕಾಗಿತ್ತಿಲ್ಲ? ಏತಕ್ಕೆ ಬೇಕು ಮೇಡಮ್? ಅದು ಆ ಗ್ಯಾರಂಟಿ ಕೊಡೋದ್ರ ಬದಲು ರಸ್ತೆ, ಕುಡಿಯೋ ನೀರು, ಮೂಲಭೂತ ಸೌಕರ್ಯ, ಆಸ್ಪತ್ರೆಗಳು ಸೌಕರ್ಯ ಅಂಥೇವು ಮಾಡಿದ್ರೆ ವಯಸ್ಸಾದವ್ರಿಗೆ ಬಸ್ ಪಾಸ್ ಬೇಕಿತ್ತು, ಮಾಡಬೇಕಾಯ್ತು. ಮತ್ತು ಎಜುಕೇಟೆಡ್ಗಳಿಗೆ ಬಸ್ ಪಾಸ್ ಕೊಡಬೇಕಾಯ್ತು. ಏನಂತಕ್ಕೆ ಮೇಡಮ್ ಇವೆಲ್ಲನೂ ಬೇಕಿತ್ತು ಇವೆಲ್ಲ? ಈಗ BJP JDS ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೈತ್ರಿ ಅವರು ಅವಶ್ಯಕತೆ ಇತ್ತು, ಅವ್ರಿಗೂ ಅವಶ್ಯಕತೆ ಇತ್ತು, ಇವ್ರಿಗೂ ಅವಶ್ಯಕತೆ ಇತ್ತು, ಮಾಡ್ಕೊಂಡಿದ್ದಾರೆ. ಅನುಕೂಲತೆ ಆಗುತ್ತೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಇಷ್ಟ ಆಗಿದೆ? ನಮ್ಗೆ ಇಷ್ಟ ಆಗಿದೆ. ನಾವು ಹೋದ ಸಾರಿ MP ಗೆ ಓಟ್ ಹಾಕಿದ್ದೀವಿ, ಇದೇ MP ಗೆ ಓಟ್ ಹಾಕಿದ್ದೀವಿ ಮೇಡಮ್. ಈ ಸಾರಿ ಹಾಕಲ್ಲ ನಾವು. ಯಾಕೆ ಸರ್? ಹಾಕಲ್ಲ. ಹೋದ ಸಾರಿ JDS ಮೈತ್ರಿ ಆಗಿದ್ರು, ಈ ಸಾರಿ ಮೈತ್ರಿ ಆಗಿಲ್ವಲ್ಲ, ಯಾಕೆ ಹಾಕ್ಬೇಕು? ನಾವು ಮೈತ್ರಿಗೆ ಹಾಕ್ತೀವಿ. ಹೋದ ಸಾರಿ JDS ಅವರು ಮೈತ್ರಿ ಆಗಿದ್ರು, ಮೈತ್ರಿ ಓಟೆಲ್ಲ ವಾಪಸ್ ಬರುತ್ತಲ್ಲ. ಈಗ ಹೆಂಗೆದ್ದು ಬಿಡ್ತಾರೆ? JDS ಓಟ್ ಬಿದ್ದಿತ್ತಲ್ಲ ಜಿಲ್ಲೆಯಲ್ಲಿ ಸುರೇಶ್ ಅವ್ರಿಗೆ. ಸುರೇಶ್ ಅವ್ರಿಗೆ ನಾವೆಲ್ಲ ಈ ಸಲ ಈ ಒಂದು ಕ್ಷೇತ್ರದಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇದೆ? ಕೆ ಸುರೇಶ್ ಅವ್ರದ, ಮಂಜುನಾಥ್ ಅವರು 100ಕ್ಕೆ 100 ಗೆದ್ಕೊಂಬತ್ತಾರೆ ಮೇಡಮ್. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರಾ? ಹೌದು, ಎಲ್ಲ ಕಡೆನೂ ಅದೇ ಹೇಳ್ತಾರೆ. ಅವ್ರ ಫಾಲೋವರ್ಸ್ ಇರ್ತಾರೆ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಆದರೆ BJP ಮೋದಿ ಅವ್ರನ್ನ ನೋಡಿ ದೇಶ ಅಭಿವೃದ್ಧಿಗೆ, ದೇಶ ರಕ್ಷಣೆಗೆ ಮೋದಿ ಅವ್ರು ಬೇಕೇ ಬೇಕು. ಇನ್ನೊಂದು ವಿಚಾರ, 28 ಕ್ಷೇತ್ರಗಳಿದೆ ಈ ಒಂದು ಕರ್ನಾಟಕದಲ್ಲಿ. ಎಷ್ಟು ಕ್ಷೇತ್ರವನ್ನ BJP JDS ಮೈತ್ರಿ ಗೆಲ್ಲುತ್ತೆ, ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲುತ್ತೆ? JDS BJP ಮೈತ್ರಿಲಿ 3 ಸೀಟ್ ಕೊಡ್ತಿದ್ದಾರೆ. 3 ಸಲ 2 ಗೆಲ್ಬೋದು, ಇಲ್ಲ 3 ಗೆಲ್ಬೋದು. 28ಕ್ಕೆ 28 ಗೆಲ್ತೀವಿ ಅಂತ BJP ಅವ್ರು ಹೇಳ್ತಾರೆ. ಅದು ಜನದ್ದು ಮೋದಿ ಇದು ನೋಡಿಕೊಂಡು ಒಟ್ಟು ಹಾಕಿ ಮೋದಿ ಅಲ್ಲೇ ಎದುರು ಈ ಒಂದು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಅಂತ ಹೇಳ್ತಾರೆ. ಹೌದದು? ಏನು ನಡೆಯಲ್ಲ ಮೇಡಮ್. ಅವಾಗ ಅಷ್ಟೇ ಇವ್ರ ಆಟ ನಡೆದಿದ್ದು. ಈ ಎಲೆಕ್ಷನಲ್ಲಿ ಅವ್ರ ಆಟ ಏನು ನಡೆಯಲ್ಲ. ಇವ್ರು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಂತ ಮಾಡ್ತಾರೆ? 50 ವರ್ಷದಿಂದ ಮಾಡಿ ಸಾಕಾಗ್ಬಿಟ್ಟವ್ರೆ ಕಾಂಗ್ರೆಸ್ನವರು. ಇದ್ದರು ಇಂದಿರಾ ಗಾಂಧಿ ಅವ್ರ ಫೀಲ್ಡಲ್ಲಿ,
ರಾಜೀವ್ ಗಾಂಧಿ ಅವ್ರ ಫೀಲ್ಡಲ್ಲಿ ಇತ್ತು, ಕಾಂಗ್ರೆಸ್ ಒಳ್ಳೆ ಇತ್ತು, ಚೆನ್ನಾಗಿ ನಡೆಸಿದ್ರು. ಅವಾಗೇ ಏನು ಅಭಿವೃದ್ಧಿ ಮಾಡ್ತಾ ಇರೋಂಥವ್ರು ಇವಾಗ ಎಳ್ಸು ಇದೇನು ಮಾಡತ್ತು? ಬಿಟ್ಟಾರಾ ಕೆಲಸ ಮಾಡೋಕ್ಕೆ? ಬಿಟ್ಟಾರ ಇವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ? ಬಿಡಲ್ಲ ಅಂತೀರಾ? ಯಾವುದೇ ಕಾರಣಕ್ಕೂ ಬಿಡಲ್ಲ, ಆಗೋಕ್ಕೂ ಬಿಡಲ್ಲ, ಮಾಡೋಕ್ಕೂ ಬಿಡಲ್ಲ ಅವರು.